ಹಾಂ ಹಾಂ, ನಿನ್ನೆ ಅಂಜು ಸರಿ ಮಾಡಿದ್ದಕ್ಕೆ ಇವತ್ತು ನಾನು ಸರಿ ಮಾಡಿಬಿಟ್ಟೆ. ಸಮಾನತ್ವ. ಏನ್ರಿ ನೆನಪಿದೆ ಅಲ್ವಾ? ನಾಳೆ ರಥ ಇದೆ, ಸೊ ನೀವೆಲ್ಲ ಹೊರಗಡೆ ಹೋಗ್ಬೇಡಿ, ಮನೇಲೇ ಇರಿ. ಸರಿ ಅಂಜು, ನಾಳೆ ಪುರೋಹಿತರು ಬರ್ತಾ ಇದ್ದಾರಲ್ಲ, ಪ್ರಾಸೆಸ್ ಎಲ್ಲ ನೆನಪಿದೆ ತಾನೇ? ನೆನಪಿದೆ ರೀ. ಅವಲಕ್ಕಿ ಮತ್ತು ಕಡಲೆ ನಾ ತಂದ್ರೆ, ಬೆಲ್ಲ ಮತ್ತು ಸಕ್ಕರೆ ನೀವು ತರ್ತೀರಿ. ಅಗರಬತ್ತಿ ಮತ್ತು ಕಡ್ಡಿ ಪಟ್ನ ನಾನ್ ತಂದ್ರೆ, ಅರಿಶಿನ ಮತ್ತು ಕುಂಕುಮ ನೀವು ತರ್ತೀರಿ. ಪ್ರಾರ್ಥನೆ ನಾನ್ ಮಾಡಿದ್ರೆ ಆಶೀರ್ವಾದ ನೀವು ತಗೋತೀರಾ. ಯಾಕಂದ್ರೆ ಸಮಾನತ್ವ. ಅಯ್ಯೋ ಸಾರಿ ರೀ. ಇಟ್ಸ್ ಓಕೆ. ಅಗರಬತ್ತಿಗಳು. ಹಾಂ, ಇವನೇನು ಚಿಕ್ಕದು ಕೊಟ್ಟಿದ್ದ ತೆಂಗಿನಕಾಯಿ ಇವೇ ನೀವು ಇಷ್ಟೇ ಎಲ್ಲ ಇದ್ದಾವೆ. ಅಂಜು ಹೊರಗಡೆ ಸಾರಿ ಹೇಳ್ತಿದೆಯಲ್ಲ. ಅದು ಎದುರ ಮನೆಯವ್ರ ಮೇಲೆ ಗೊತ್ತಿಲ್ಲದೆ ನೀರು ಹಾಕ್ಬಿಟ್ಟೆ ರೀ, ಅದಕ್ಕೆ ಸಾರಿ ಹೇಳ್ತಿದ್ದೆ. ಎಲ್ಲೆಲ್ಲಿ ಕೊಡು. ನೀನು ಅವ್ರ ಗಂಡನ ಮೇಲೆ ಹಾಕಿದೀಯಲ್ಲ, ನಾನು ಅವ್ರ ಹೆಂಡತಿ ಮೇಲೆ ಹಾಕಿ ಬಂದ್ಬಿಡ್ತೀನಿ. ಸಮಾನತ್ವ. ಅಂಜು ಎಷ್ಟೇನೆ ಹಾಕಿದಳು, ನಾನು ಅಷ್ಟೇನೆ ಹಾಕಬೇಕು. ಇವನ್ ಸಮಾನತೆಗೆ ಬೆಂಕಿ ಹಾಕ. ಅಲ್ಲಲ್ಲಲ್ಲಲ್ಲ. ಅಂಜು ನಿಲ್ಲು. ನೀನು ದೀಪದಲ್ಲಿ ಎಣ್ಣೆ ಹಾಕು, ನಾನು ಹಚ್ತೀನಿ. ನೀನು ಅಗರಬತ್ತಿ, ನಾನು ಧೂಪ್ ಸ್ಟಿಕ್ಕು. ನೀನು ಕರ್ಪೂರ, ನಾನು ಸಾಂಬ್ರಾಣಿ. ನೀನು ಪ್ರಸಾದ, ನಾನು ತೀರ್ಥ. ಸಮಾನತ್ವ. ದೇವ್ರ ಹತ್ರ ಕೂಡ ಸಮಾನತೆ ಏನ್ರಿ? ಹೊರಗಡೆ ಪೂಜಾರಿ ಬಂದಿರ್ತಾರೆ, ಅವ್ರ ಕಾಲು ತೊಳ್ಸಿ ಒಳಗಡೆ ಕರ್ಕೊಂಬನ್ನಿ. ಅದೇಗಾಗತ್ತೆ? ಹೋಗ್ರಿ ಸರ. ಜೋಗಯ್ಯ, ಏನ್ರಿ ನೀವು ಒಬ್ಬರೇ ಬಂದಿದ್ದೀರಾ? ಪೂಜಾರಿ ಅವ್ರಿಲ್ಲಿ? ಅದ ನನ್ನ ಕಾಲು ನಾನು ತೊಳೆದೆ, ನೀನು ಕೂಡ ಕಾಲು ತೊಳ್ಕೊಂಡ್ಬಿಟ್ರೆ ಸ್ವಾಮೀಜಿಗಳು ಒಳಗಡೆ ಹೋಗ್ಬಿಡ್ತಾರೆ. ನನ್ನ ಕಾಲು ನಿಮ್ಮ ಕಾಲು ಏನ್ರಿ? ಅವ್ರ ಕಾಲು ತೊಳೆದು ಒಳಗಡೆ ಕರ್ಕೊಂಬನ್ನಿ. ಅದೇ ಅವ್ರಿಗಿರೋ ಎರಡು ಕಾಲಲ್ಲಿ ನನ್ನ ಭಾಗದ ಕಾಲು ನಾನು ತೊಳೆದ್ಬಿಟ್ಟೆ, ನಿನ್ನ ಭಾಗದ ಕಾಲು ನೀನು ತೊಳೆದ್ಬಿಟ್ರೆ ಅವ್ರು ಒಳಗಡೆ ಬಂದ್ಬಿಡ್ತಾರೆ. ಸಮಾನತೆ. ನಿಮ್ಗೆ ಹೇಳ್ತೆ ನೋಡಿ, ನನ್ಗೆ ಬುದ್ಧಿ ಕಡಿಮೆ ಆಗುತ್ತೆ. ಛೀ, ಅದೇನದೇ ಸಮಾನತೆ ಇಲ್ಲಾಂದ್ರೆ ನನಗೆ ನಿದ್ದೆನೇ ಬರಲ್ಲ. ಒಂದು 5 ನಿಮಿಷ ಇರಿ, ನಾನು ಪೂಜೆಗೆಲ್ಲ ಸಾಮಾನ ರೆಡಿ ಮಾಡ್ಕೊಂಬರ್ತೀನಿ. ಅದೆಂತಮ್ಮ, ಮಾಡ್ಕೊಳ್ಳಿ. ಏನ್ರಿ ಅವ್ರನ್ನ ಅಲ್ಲಿ ಕೂರಿಸಿ ಫ್ಯಾನ್ ಹಾಕಿರಿ, ನಾನು ಇಲ್ಲೇ ಬರ್ತೀನಿ. ಬನ್ನಿ ಪುರೋಹಿತ, ನಮ್ಮನೆ ಉದ್ಧಾರ ಆಗ್ಬಿಡ್ಬೇಕು. ಬನ್ನಿ ಕೂಡಿ. ವಾಸ್ತು ಚೆಂದುಂಟು ಮಾರಾಯ. ಎಂತ ಮಾರಾಯ, ಕಾಲು ತೊಳೆಯ ಮಧ್ಯದಲ್ಲಿ ಗಾಬರಿಯಿಂದ ಓಡಿ ಹೋದೆ. ಅದ ಸಮಾನತ ಪುರೋಹಿತ್ರೆ. ಓ, ಸೇಮಿಯ ಪಾಯಸ ಆಗಿರುತ್ತೆ. ಈಗ ಸೇಮಿಯ ಪಾಯಸ ಎಲ್ಲ ಬೇಡ ಮಾರಾಯ, ಪೂಜೆ ಆದ ನಂತರ ನೋಡೋಣ. ಶೆಕೆ ಉಂಟು ಮಾರಾಯ, ಸ್ವಲ್ಪ ಫ್ಯಾನ್ ಹಾಕು. ಹೌದಾ ಅಂಜು, ಪುರೋಹಿತರಿಗೆ ಶೆಕೆ ಆಗ್ತಿದೆ ಅಂತೆ, ಬಂದು ಫ್ಯಾನ್ ಹಾಕೋ. ಎಂತ ಮಾರಾಯ, ಪುರುಷಾಂಕಾರಮ? ಫ್ಯಾನ್ ಸುಟ್ಟು ಪಕ್ಕದಲ್ಲೇ ಉಂಟು, ಹೆಂಡತಿನ ಕರಿತಾ ಇದೀಯಾ? ಅದು ಆಮೇಲೆ ಹೇಳ್ತೀರಿ ಪುರೋಹಿತ್ರೆ. ನೀವೇನೋ ಪುಳಿಯೋಗರೆ ಖಾರ ಅಂತಿದ್ರಿ, ಸಮಥಿಂಗ್ ಏನೋ. ಅದು ಪುಳಿಯೋಗರೆ ಖಾರ ಅಲ್ಲ ಮಾರಾಯ, ಪುರುಷಾಂಕಾರ ಮೇಲಿಗೋ. ಚಾಚಾ ಅದೇನಿಲ್ಲ ರೀ, ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಸಮಾನತೆ ಮೇಂಟೈನ್ ಮಾಡ್ತಿದ್ದೀವಿ. ನಾನು ಅರ್ಧ ಕೆಲಸ ಮಾಡಿದ್ರೆ ಈ ನಂಬಿಕೆದ ಅರ್ಧ ಕೆಲಸ ಅವಳು ಮಾಡಬೇಕು. ಸಮಾನತ್ವ. ಯಪ್ಪ, ಅದಕ್ಕಾಗಿ ಕಾಲು ತೊಳೆದನ್ನು ಮಧ್ಯದಲ್ಲಿ ಬಿಟ್ಟು ಬಂದಿದ್ದ? ಕರೆಕ್ಟ್, ಚೆನ್ನಾಗಿ ಕೆಲಸ ಮಾಡಿದ್ರಿ. ಹಾಂ, ಇದಕ್ಕೆ ಮುಂಚೆ ನಾನು ನಿಂತು ನಿಮ್ಮನ್ನು ಕೂಡಿಸಿ ಪ್ಯಾರಕ ತಿಳಿದಲ್ಲ, ನಾನು ಕೂಡಿಸಿದ್ದೀನಿ. ಅದಕ್ಕೆ ಫ್ಯಾನ್ ಹಾಕಬೇಕು. ಹಾಂ, ಶಾರ್ಪು ಬರೀ ಕಂಡಿಡಿದ್ರಿ. ಮಾರಾಯ, ಹಾಂ, ಒಂದು ಸಣ್ಣ ಡೌಟ್ ಉಂಟು, ಕೇಳಿ. ಮದುವೆ 3 ಗಂಟು ನೀನೇ ಹಾಕಿದ್ದೀಯಾ? ಯಾಕೆ ಹಂಗೆ ಕೇಳ್ತಿದ್ದೀರಾ? ನಾನೇ ಕಟ್ಟಿದ್ದು. ಎಂತ ಇಲ್ಲ ಮಾರಾಯ, ಮದುವೆಯಲ್ಲಿ 1.5 ಗಂಟೆ ನೀನೇ ಹಾಕಿ, ಇನ್ನೂ 1.5 ಗಂಟೆ ಸಮಾನತೆ ಹೆಸರಲ್ಲಿ ನಿನ್ನ ಹೆಂಡತಿ ಕೊಟ್ಟೇನೋ ಅನ್ಕೊಂಡೆ. ಪುರೋಹಿತರು ಬಲೆ ಚಮತ್ಕಾರ. ಇರಿ, ಹೀಗೆ ಬರ್ತೀನಿ. ಅಂಜು, ಸ್ವಾಮಿಗಳಿಗೆ ಫ್ಯಾನ್ ಹಾಕಿಲ್ಲ, ಶೆಕೆ ಆಗ್ತಾಯಿದೆ. ಅಯ್ಯೋ ನಿನ್ನ ಸಮಾನತೆ ಸಂತೆಗೆ ಹೋಗ. ಇದೆಲ್ಲಿಯ ಕಾನ್ಸೆಪ್ಟು? ಪಾಪ ಆ ಹುಡುಗಿಯ ಜೀವನ ಹೆಂಗೋ. ತೆಂಗಿನಕಾಯಿ, ಕರ್ಪೂರ, ಹೂವು, ಎಲ್ಲ ಸರ್ವೈತೆ, ಎಲ್ಲ ಉಂಟು.
ಅಮ್ಮ ಇಲ್ಲಿ ನೋಡಿ, ಈ ವ್ರತ ಬಂದು ಹೆಂಡತಿ ದಾಂಪತ್ಯ ಜೀವನ ಸುಖವಾಗಿಯೂ ಇನ್ನೂ ದೃಢವಾಗಿಯೂ ಅಷ್ಟೈಶ್ವರ್ಯ ಇರಬೇಕೆಂತೂ ಮಾಡುತ್ತಾರೆ, ಹಾಗೂ ಮನೆ ಶಾಂತಿಯಿಂದ ಇರಬೇಕೆಂತೂ ಮಾಡುತ್ತಾರಮ್ಮ. ನಾರಾಯಣ, ಅಲ್ಲಿ ಬಿಳೆದೆಲೆ ತೊಗೊಂಡು 3 ಸಲ ನೀರು ಹಾಕಪ್ಪ. ನಾನು ಎಲ್ಲ ತಗೊಂತೀನಿ, ನನ್ನ ಹೆಂಡತಿ ನೀರು ಹಾಕ್ತಾಳೆ, ಸಮಾನತೆ. ನಿಲ್ಲು, ಏನಾದರೂ ಮಾಡು. ಹಾಂ ಹಾಂ ಹಾಕು. ಅಮ್ಮ, ಈ 2 ಊದಿ ಕಡಿಯನ್ನು ಹಚ್ಚು. ಹೇಯ್, ಒಂದು ನನಗೆ ಕೊಡು. ಮರ್ತೋಗಿ ಏನು ಸಮಾನತೆ? ಒಂದು ನಾನು ಹಚ್ಚಿದ್ರೆ ಇನ್ನೊಂದು ನೀನು ಹಚ್ಬೇಕು. ಬೇಕಿದ್ರೆ 2 ನೀವೇ ಹಚ್ಚಿ. ಆಗ್ಬೇಡ, ಸಮಾನತೆ ಹೋಗುತ್ತೆ. ನಂದು ನಾನು ಹಚ್ತೇನೆ, ನೀನು ಹಚ್ಚು. ಅಪ್ಪ, ಒಂದು ಸಣ್ಣ ಪ್ರಶ್ನೆ ಉಂಟು. ಅಪ್ಪಿ ತಪ್ಪಿ ನಿನಗೆ ಸೀನು ಬಂದರೆ ಅರ್ಧ ನೀನು ಸೀನಿ, ಅರ್ಧ ನಿನ್ನ ಹೆಂಡತಿಗೆ ಕೊಡುವೆಯಾ? ಇದ್ಯಾವುದೋ ಚೆನ್ನಾಗಿದೆ ಪುರೋಹಿತರೆ, ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಪ್ರಯತ್ನ ಮಾಡ್ತೀನಿ. ಹಾಂ, ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡುವಂತೆ ಮಾರಾಯ. ಈ ತೆಂಗಿನಕಾಯಿ ಹೊಡೆದು ಬೇಗ ತಾ. ಹಾಂ ಸರಿ ರೀ. ಪೂಜಾರಿ ಅವರೇ, ನೀವೇನು ಬೇಕೋ ಅದು ಹೇಳಬೇಡಿ. ನಿಮಗೇನು, ನೀವು ಹೇಳ್ಬಿಟ್ಟು ಹೋಗ್ತೀರಾ, ಆಮೇಲೆ ಅನುಭವಿಸಬೇಕಾಗಿರೋದು ನಾನೇ ಅಲ್ವಾ? ನೀವು ಅರ್ಧ ಸೀನ್ ಅಂದರೆ ನಾವು ಹೆಂಗೆ ಸೀನ್ ಬೇಕಿವಾಗ? ಸಾರಿ ಅಮ್ಮ, ನಿಮ್ಮ ಯಜಮಾನರು ಅಷ್ಟು ಪ್ರೊಫೆಷನ್ ಅಂತ ತಿಳಿದಿಲ್ಲ. ಯಾವ ಜನ್ಮದಲ್ಲಿ ಪಬ್ಜಿ ಆಡೋ ಮಗುವಿನ ಫೋನ್ ಕಿತ್ಕೊಂಡಿಯೋ, ಈ ಜನ್ಮದಲ್ಲಿ ಇವನು ಸಿಕ್ಕಿದ್ದಾನೆ. ಮತ್ತೆ ವ್ರತ ಮಾಡಿಸ್ತಾ ಇದ್ದೀಯಾ? ನನ್ನ ಕರ್ಮ. ಪೂಜಾರಿ ಅವರೇ, ಇದಕ್ಕೆ ಪೂಜೆ ಪರಿಹಾರ ಏನಾದರೂ ಇದೆಯಾ? ಹಾಂ, ಇದು ಕೊರೋನಾ ಥರ ಹೊಸ ಕಾನ್ಸೆಪ್ಟ್ ಅಮ್ಮ. ಇದಕ್ಕೆ ರೆಮಿಡಿ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಂ, ಅಲ್ಲಿ ನೋಡು, ನಿಮ್ಮ ಶೇರಿಂಗ್ ಹಸ್ಬೆಂಡ್. ನಮ್ಮ ಸಂಸಾರ ಆನಂದ ಸಾಗರ. ತೆಂಗಿನಕಾಯಿ ತಗೊಂಬನ್ನಿ ಅಂದರೆ ಖಾಲಿ ಕೈಲಿ ಬಂದಿದ್ದೀರಾ? ಅದು ನಿಲ್ಲಿಸು. ಏನಮ್ಮ, ಅರ್ಧ ಗಂಟೆ ಮುಂಚೆ ಬಂದಿರೋ ನನಗೆ ತಿಳಿದಿದೆ. 6 ತಿಂಗಳಿಂದ ಸಂಸಾರ ಮಾಡ್ತಿದ್ದೆ, ನಿನಗೆ ಗೊತ್ತಾಗಿಲ್ವಾ? ಏನ್ರಿ ಅದು? ಕಾಯಿ ಅವ್ರು ಹೊಡೆದಿದ್ದಾರೆ, ತರದಕ್ಕೆ ನೀವು ಹೋಗ್ಬೇಕು. ಸಮಾನತೆ. ಹೋಗಮ್ಮ. ನನ್ನ ಮರ್ಯಾದೆ ತೆಗಿತಾನೆ. ಸಮಾನತೆ ಇಲ್ಲಂದ್ರೆ ಹೇಗೆ? ಪುರೋಹಿತರಿಗೆ ಸರಿಯಾಗಿ ಅರ್ಥ ಆಗಿದೆ. ಹಾಂ, ಸರ್ವ ಪೂಜಾ ಸಮರ್ಪಯಾಮಿ. ನಾರಾಯಣ, ಪೂಜೆ ಮುಗಿತಾ ಬಂತು. ಈ ಅಕ್ಷಂತಿ ಕಾಳನ್ನು ನೀನೊಂದರ್ಧ, ನಿನ್ನ ಹೆಂಡತಿ ಒಂದರ್ಧ ತಲೆ ಮೇಲೆ ಹಾಕ್ಕೊಳ್ಳಿ. ಮತ್ತೆ ನಿಮ್ಮ ತಲೆ ಮೇಲೆ ಜೋಕು. ನಿನ್ನ ಪಿಂಡ ತಗೋ. ನನ್ನ ತಲೆ ಮೇಲೆ ನಾನು ಹಾಕೊಂತೀನಿ, ನಿನ್ನ ತಲೆ ಮೇಲೆ ನೀನು. ಓಂ ವಿಘ್ನೇಶ್ವರಾಯ ನಮಃ. ಮನೆ ತುಂಬ ಮಕ್ಕಳಿಂದ ಸಂತೋಷವಾಗಿರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಅಂಜು, ನಮ್ಮ ತಲೆ ಮೇಲೆ ಸ್ವಾಮಿಗಳು ಹಾಕಿದಾರಲ್ಲ, ಅವ್ರ ತಲೆ ಮೇಲೂ ನಾವು ಹಾಕಬೇಕು. ಸಮಾನತ್ವ. ಹಾಂ, ಸಮಾನತೆ ಆಯಿತು. ನಿನ್ನ ಪಿಂಡ ಹಿಂದೆ ಎತ್ಕೊಂಡು ಹೋಗ. ಸಮಾನತೆ ಹೆಸರಲ್ಲಿ ನಿನ್ನ ಹೆಂಡತಿ ಮೇಲೆ ಮಾತ್ರ ಸಾಡಿಸಮ್ ತೋರಿಸ್ತೀಯ ಅನ್ಕೊಂಡಿದ್ದೆ. ಪ್ರಪಂಚದ ಮೇಲೆ ಎಲ್ಲ ತೋರಿಸ್ತಾ ಇದೆಯಾ? ಅಂಜು, ನಮ್ಮ ಶೇರಿಂಗ್ ಕಾನ್ಸೆಪ್ಟು ಪುರೋಹಿತರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ಮುಂದೆ ಅವ್ರು ಎಂತ ಹತ್ರನೂ ಇದೇ ಅಟೆಂಪ್ಟ್ ಮಾಡ್ತಾರೆ. ಅಷ್ಟಿಲ್ಲ ಮಾರಾಯ, ಅವರ ಮೇಲೆ ನಾನು ಅಟೆಂಪ್ಟ್ ಮಾಡಿದ್ದಾರೆ, ಅವರು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡ್ತಾರೆ. ಎಲ್ಲರೂ ಈ ಥರ ಮಹಾತಾಯಿ ಸಿಗ್ತಾಳ? ಸರಿ, 3 ಸತಿ ಪ್ರದಕ್ಷಿಣೆ ಹಾಕಿ. ಅರ್ಧ. ಅಯ್ಯೋ, ನಿನ್ನ ಶೇರಿಂಗ ಬೆಂಕಿ ಹಾಕ. ಅವಳು 3 ಸತಿ ತಿರುಗ್ತಿದ್ದಾಳೆ, ನೀನು 3 ಸತಿ ತಿರುಗು. ಸರಿ. 3ನೇ ಸಾರಿ. ಆಗೋಯ್ತು. ಕೂಲ್ ಕೂಲ್. ನಾರಾಯಣ, ಥ್ಯಾಂಕ್ಸ್ ಪುರೋಹಿತರೆ. ಪೂಜೆ ಸಮಾನವಾಗಿ ಮಾಡಿದ್ರಿ. ಅಮ್ಮ, ನನ್ನ ಸಂಭಾವನೆ ಕೊಟ್ಟರೆ ನಾನು ಹಿಂದೆ ತಿರುಗದೆ ನಿಮ್ಮ ಮನೆಯನ್ನು ನೋಡದೆ ಹೋಗ್ಬಿಡ್ತೇನೆ. ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿ ಈ ಏರಿಯಾವನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕು ಅಂತ ಹೇಳ್ತಾನೆ. ಇಷ್ಟಕ್ಕೆ ಎಷ್ಟು ಸಂಭಾವನೆ? 2,000. ಫೋನ್ಪೇ ಇದೆನಾ? ಹಾಂ, ನೀವು ಕಾಲ್ ಮಾಡಿದ್ದೀರಲ್ಲ ಅದೇ ನಂಬರಿಗೆ ಹಾಕಿ. ಅಂಜು, ನನ್ನ 1000 ನಾನು ಕೊಡ್ತೀನಿ, ನಿನ್ನ 1000 ನೀನು ಕೊಟ್ಬಿಡು. ಸರಿ ಪುರೋಹಿತರೆ, ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿ. ಬಾ. ಈಗ ಸಿಕ್ಕಿದ್ದೀರಾ, ಹೇಳ್ತೀನಿ ನಿಮ್ಮ ಕತೆ. ದೀರ್ಘ ಸುಮಂಗ್ಲಿ ಭವ, ದೀರ್ಘ ಆಯುಷ್ಮಾನ್ ಭವ. ಅದೇನು ಪುರೋಹಿತರೆ, ಅರ್ಧ ಆಶೀರ್ವಾದ ಮಾಡಿದ್ರಿ? ಸಮಾನತೆ ಮಾರಯ್ಯ. ಈಗ ನೀವಿಬ್ಬರು ಕಲಿತು ಸಂಭಾವನೆ ಕೊಟ್ಟಿದ್ರೆ ಇಬ್ಬರಿಗೂ ಕಲಿತು ಆಶೀರ್ವಾದ ಮಾಡುತ್ತಿದ್ದೆ. ನೀವು ಶೇರಿಂಗ್ ಆಟೋ ಥರ ಇಬ್ಬರು ಬೇರೆ ಬೇರೆ ಹಾಕಿದ್ದೀರಾ, ಅದಕ್ಕೆ ಬೇರೆ ಬೇರೆ ಥರ ಕೊಟ್ಟೆ. ಈ ಸರಸ್ವತಿ ಪುತ್ರನ ಹತ್ರ ಇಟ್ಕೊಂತಾರ. ಈ ಸರಸ್ವತಿ ಪುತ್ರನ ಹತ್ರ ಇಟ್ಕೊಂಡ್ರೆ ಹೇಗಿರುತ್ತಂತ ತೋರಿಸ್ತೀನಿ. ಈ ಕಾನ್ಸೆಪ್ಟ್ ಹೆಂಗಾದರೂ ಇರಲಿ, ಅರ್ಜೆಂಟಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಸ್ವಾಮಿಯವರಿಗೆಲ್ಲ ಮೆಸೇಜ್ ಹಾಕಿ ಈ ಫಸ್ಟ್ ಈ ಏರಿಯಾನೆಲ್ಲ ಬ್ಲಾಕ್ ಮಾಡಿಸ್ಬೇಕಪ್ಪ. ಈ ಕಾನ್ಸೆಪ್ಟಿನ ಸಂತೆ ಎಲ್ಲ ನಮ್ಗೆ ಬೇಡ ಮಾರಾಯ. ನಾರಾಯಣ,